ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ವೀಕ್ಷಕರೇ, ಎಂಥ ವಿಪರ್ಯಾಸ ನೋಡಿ. ಇಂಡಿಯಾ ಅಲಯನ್ಸ್ನ ಒಬ್ಬೊಬ್ಬ ನಾಯಕ ಕೂಡ ಸರ್ವಾಧಿಕಾರಿ ಥರ ಆಡ್ತಾ ಇದ್ರು. ಇವರು ಸರ್ವಾಧಿಕಾರಿ ಅಂತ ಬೆರಳು ಮಾಡಿ ತೋರಿಸೋದು ಮಾತ್ರ ನರೇಂದ್ರ ಮೋದಿಜಿ ಕಡೆಗೆ. ನಂಬರ್ 1, ದೆಹಲಿಯಲ್ಲಿ ಕೇಜ್ರಿವಾಲ್ನ PA. ಕೇಜ್ರಿವಾಲ್ ಎದುರಲ್ಲೇ ಸ್ವಾತಿ ಮಲಿವಾಲ್ ಅನ್ನೋ ರೆಸ್ಪೆಕ್ಟೇಬಲ್ ಹೆಣ್ಮಗಳ ಮೇಲೆ ದೈಹಿಕ ಹಲ್ಲೆ ನಡೆಸ್ತಾನೆ. ಹಲ್ಲೆಗೊಳಗಾದ ಸ್ವಾತಿ ಮಲಿವಾಲ್ ಇಂಚಿಂಚು ವಿವರಗಳನ್ನು ಹೇಳಿ ಕೇಜ್ರಿವಾಲ್ನ ಮತ್ತು ಅವರ ಗ್ಯಾಂಗ್ನ ವಿಕೃತಿಯನ್ನ ಬಯಲಿಗೆಳಿತಾರೆ. ಆಲ್ರೆಡಿ ಮದ್ಯ ಹಗರಣ, ಮನಿ ಲಾಂಡರಿಂಗ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ಕೇಜ್ರಿವಾಲ್ ರಜೆ ಮೇಲೆ ಹೊರಗೆ ಬಂದು ಮತ್ತೊಂದು ಅಪರಾಧಕ್ಕೆ ಸಾಕ್ಷಿಯಾಗ್ತಾರೆ. ಇವರು ಸ್ತ್ರೀಯರ ಮಾನ ಮತ್ತು ಪ್ರಾಣ ರಕ್ಷಣೆ ಬಗ್ಗೆ ಮೋದಿಜಿಯನ್ನ ಕ್ವೆಶ್ಚನ್ ಮಾಡ್ತಾರೆ. ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ DKಶಿ ವಿರುದ್ಧ ಮಾತಾಡಿದಕ್ಕೋಸ್ಕರ ದೇವರಾಜೇಗೌಡರನ್ನ ಸಿಕ್ಕಾಕ್ಸಿ ಜೈಲಿಗೆ ಕಳಿಸಲಾಗತ್ತೆ, ಬಾಯಿ ಮುಚ್ಚಿಸಲಾಗತ್ತೆ. ಪೆನ್ ಡ್ರೈವ್ ಹಂಚಿ ಹೆಣ್ಮಕ್ಕಳ ಮಾನ ಬೀದಿ ಪಾಲ್ ಮಾಡಿದವರು ಸೇಫ್ ಆಗಿದ್ದಾರೆ. ಸರ್ಕಾರದ ವಿರುದ್ಧ ಮಾತಾಡಿದವರು ಜೈಲು ಪಾಲಾಗಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರದಲ್ಲಿರೋ DKಶಿ ಮತ್ತು ಸಿದ್ದರಾಮಯ್ಯ ಸ್ತ್ರೀ ರಕ್ಷಕರು ಮತ್ತು ಪ್ರಜಾಪ್ರಭುತ್ವವಾದಿಗಳು. ಮೋದಿ ಸರ್ವಾಧಿಕಾರಿ. ಈಗ ಇಂಥದ್ದೇ ಇನ್ನೊಂದು ಉದಾಹರಣೆ ತಮಿಳುನಾಡು ರಾಜ್ಯದಿಂದ ಸಿಕ್ಕಿದೆ. ದೊಡ್ಡ ಶಕ್ತಿಯಾಗಿ ಬೆಳೀತಾ ಇರೋ ಅಣ್ಣಾಮಲೈ ಸ್ಟಾಲಿನ್ನ DMK ವಿರುದ್ಧ ಧ್ವನಿ ಎತ್ತಿ ಎಕ್ಸ್ಪೋಸ್ ಮಾಡ್ತಾ ಇರೋ ಸಿಂಗಂ ಸತ್ಯ ಮಾತಾಡಿದಕ್ಕೋಸ್ಕರ ಈಗ ಜೈಲ್ ಪಾಲಾಗೋ ಅಪಾಯಕ್ಕೆ ಸಿಲುಕಿದ್ದಾರೆ. ಆದರೆ ಸ್ಟಾಲಿನ್ ಮಹಾನ್ ಸಮಾಜವಾದಿ, ಪ್ರಜಾಪ್ರಭುತ್ವವಾದಿ. ಮೋದಿಜಿ ಸರ್ವಾಧಿಕಾರಿ. ವಾಹ್, ಮೆಚ್ಚಬೇಕು ಇವರ ಲಾಜಿಕ್ಗಳಿಗೆ. ವೀಕ್ಷಕರೇ, ರಾಷ್ಟ್ರೀಯವಾದಿ ನಾಯಕ, ಮಾಜಿ IPS ಆಫೀಸರ್, BJPಯ ಅಣ್ಣಾಮಲೈಯವರನ್ನ ಬಂಧಿಸೋ ಬಹುದೊಡ್ಡ ಷಡ್ಯಂತ್ರವನ್ನು ಸಿದ್ಧಪಡಿಸಿದ್ದಾರೆ DMKಯ ಸ್ಟಾಲಿನ್. ದ್ವೇಷದ ರಾಜಕಾರಣ ಈ ಮಟ್ಟಕ್ಕೂ ಹೋಗಬಹುದಾ? ಅಥವಾ ತಮಿಳುನಾಡಿನಲ್ಲಿ BJP ದೊಡ್ಡ ಶಕ್ತಿಯಾಗಿ ಬೆಳೆಯೋ ಸೂಚನೆ ಸಿಕ್ಕಿರೋದಕ್ಕೆ ಹೆದರಿ ಸ್ಟಾಲಿನ್ ಅವರು ಅಣ್ಣಾಮಲೈಯವರನ್ನ ಹತ್ತಿಕ್ಕೋಕೆ ಹೊರಟಿದ್ದಾರಾ? DMK ಶೀಘ್ರದಲ್ಲಿ ಸರ್ವನಾಶವಾಗುತ್ತೆ ಅನ್ನೋ ಹತಾಶೆ ಸ್ಟಾಲಿನ್ ಅವರನ್ನ ಇಂಥ ಕೀಳು ರಾಜಕಾರಣಕ್ಕೆ ಕೈ ಹಾಕಿಸ್ತಾ ಇದೆಯಾ? 2 ವರ್ಷ ಹಳೆಯ ಭಾಷಣದ ಪ್ರಕರಣ ಇಟ್ಕೊಂಡು ಈಗ ಬಂಧಿಸೋದಕ್ಕೆ ಹೊರಟಿದೆ ಅಂದರೆ DMK ಅಣ್ಣಾಮಲೈ ವಿರುದ್ಧ ಮಾಡ್ತಾ ಇರೋದು ದ್ವೇಷದ ರಾಜಕಾರಣ ಅಲ್ಲದೆ ಇನ್ನೇನು? ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅಣ್ಣಾಮಲೈ ಕಳೆದ 2 ವರ್ಷಗಳಲ್ಲಿ ತಮಿಳುನಾಡಿನ ಮೂಲೆ ಮೂಲೆ ಸುತ್ತಿ ಪಕ್ಷನ ಬೆಳೆಸಿದ್ದಾರೆ. ಅಷ್ಟೇ ಅಲ್ಲ, ತಾವೇ ಖುದ್ದು ಒಂದು ಶಕ್ತಿಯಾಗಿ ಬೆಳೆದಿದ್ದಾರೆ. ತಮಿಳುನಾಡಿನ ತುಂಬ ಲಕ್ಷಾಂತರ ಅಭಿಮಾನಿಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ. ತಮಿಳುನಾಡು ಒಬ್ಬ ಪರ್ಯಾಯ ನಾಯಕನನ್ನ ಅಣ್ಣಾಮಲೈ ಅವರಲ್ಲಿ ನೋಡ್ತಾ ಇದೆ. ಸ್ಟಾಲಿನ್ ದುರಾಡಳಿತ, ಹಿಂದೂ ವಿರೋಧಿ ಧೋರಣೆ, DMKಯ ಹಗರಣಗಳು ಇವೆಲ್ಲವೂ ತಮಿಳುನಾಡಿನ ಜನರಲ್ಲಿ ಆಕ್ರೋಶ ಹುಟ್ಟಿಸಿದೆ. ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆ ಮೂಲಕ ಜನರನ್ನ ಸೆಳೆದಿರೋ ಅಣ್ಣಾಮಲೈ ಅದೇ ಹೊತ್ತಲ್ಲಿ DMK ಫೈಲ್ಸ್ ಅನ್ನೋ ಹೆಸರಲ್ಲಿ ಸೀರೀಸ್ ಆಫ್ ಹಗರಣಗಳನ್ನು ಬಯಲಿಗೆಳೆದ್ರು. ಡ್ರಗ್ ಮಾಫಿಯಾಗೆ ಬೆಂಕಿ ಇಟ್ರು. ಇನ್ನು ಸನಾತನ ಧರ್ಮವನ್ನು ಅವಹೇಳನ ಮಾಡೋ ಮೂಲಕ ಉದಯನಿಧಿ ಸ್ಟಾಲಿನ್ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದಾಗಿತ್ತು. ಇದೆಲ್ಲದರಿಂದ ಅಣ್ಣಾಮಲೈ ಈಗ ತಮಿಳುನಾಡಿನಲ್ಲಿ ಸೂಪರ್ ಹೀರೋ ಆಗಿದ್ದಾರೆ. ಇವರನ್ನು ಬಗ್ಸೋದು ಯಾವ ರೀತಿಲೂ ಸಾಧ್ಯ ಇಲ್ಲ ಅನ್ನೋದು DMKಗೆ ಕನ್ಫರ್ಮ್ ಆಗಿಬಿಟ್ಟಿದೆ. ಸೊ ಹೀಗಾಗಿ ಬಂಧನ ಅನ್ನೋ ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ DMK ಸಿದ್ಧವಾಗಿದೆ. ಇಷ್ಟಕ್ಕೂ ಅಣ್ಣಾಮಲೈ ಅವರನ್ನು ಬಂಧಿಸೋದಕ್ಕೆ ಇರೋ ಕಾರಣ ಏನು? ಜನರ ನಡುವೆ ದ್ವೇಷ ಬಿತ್ತೋ ಮಾತುಗಳನ್ನು ಆಡಿದ್ದಾರೆ ಅನ್ನೋ ಆರೋಪ. ಮಾತಾಡಿದ್ಯಾವಾಗ? ಸೆಪ್ಟೆಂಬರ್ 2022ರಲ್ಲಿ, ಅಂದರೆ 2 ವರ್ಷಗಳ ಹಿಂದೆ. ಎಸ್, ಪಿಯೂಷ್ ಮಾನುಷ್ ಅನ್ನೋ ಹೋರಾಟಗಾರ ಒಬ್ಬ ಆಗ ಮಾಡಿದ ಕಂಪ್ಲೇಂಟನ್ನೇ ಹಿಡ್ಕೊಂಡು ಈಗ ಬಂಧಿಸೋದಕ್ಕೆ ಮುಂದಾಗಿದೆ ತಮಿಳುನಾಡು ಗೌರ್ಮೆಂಟ್. ಅಣ್ಣಾ DMKಯ ಸಂಸ್ಥಾಪಕ ಮತ್ತು ನಾಯಕ CN ಅಣ್ಣಾದೊರೈ 1956ರಲ್ಲಿ ಮೀನಾಕ್ಷಿ ಅಮ್ಮನ್ ದೇವಸ್ಥಾನದಲ್ಲಿ ದೇವಿಗೆ ಮತ್ತು ಹಿಂದೂಗಳಿಗೆ ನೋವಾಗುವಂಥ ಮಾತನಾಡಿದರು. ಆಗ ಫಾರ್ವರ್ಡ್ ಬ್ಲಾಕ್ನ ನಾಯಕ ಮುತ್ತುರಾಮಲಿಂಗ ತೇವರ್ ಅಣ್ಣಾದೊರೈ ಅವರಿಗೆ ಎಚ್ಚರಿಕೆ ನೀಡಿದರು. ತಮ್ಮ ತಪ್ಪಿನ ಅರಿವಾಗಿ ಎಚ್ಚರಿಕೆಗೆ ಹೆದರಿ ಅಣ್ಣಾದೊರೈ ಕ್ಷಮೆ ಯಾಚಿಸಿದ್ರು. ಎಸ್, ಈ ವಿಷಯವನ್ನು ಅಣ್ಣಾಮಲೈ ತಮ್ಮ ಭಾಷಣವೊಂದರಲ್ಲಿ ಉಲ್ಲೇಖ ಮಾಡಿದ್ರಂತೆ. ಇದೇನು ಅಣ್ಣಾಮಲೈಯವರು ತಾವೇ ಕಲ್ಪಿಸ್ಕೊಂಡು ಹೇಳಿರೋ ಕಥೆ ಅಲ್ಲ. ಸೋಕಾಲ್ಡ್ ಪ್ರತಿಷ್ಠಿತ ಇಂಗ್ಲಿಷ್ ಪತ್ರಿಕೆ ದಿ ಹಿಂದೂ ಪೇಪರ್ನಲ್ಲಿ ವರದಿಯಾಗಿದ್ದ ಸ್ಟೋರಿಯನ್ನು ರೆಫರೆನ್ಸ್ ಆಗಿ ಇಟ್ಕೊಂಡೇ ಮಾತಾಡಿದರು.
ಆದರೆ ಅಣ್ಣಾಮಲೈ ಸತ್ಯ ಹೇಳಿದ್ದನ್ನು DMKಗಾಗಲಿ ಅಣ್ಣಾ DMKಗಾಗಲಿ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇತ್ತೀಚೆಗೆ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಗೆ ಹೋಲಿಸಿ ಅವಮಾನ ಮಾಡಿದಾಗಲೂ ಅಣ್ಣಾಮಲೈ ಅವರು ಈ ಹಳೆಯ ಘಟನೆಯನ್ನು ನೆನಪಿಸ್ಕೊಂಡಿದ್ರು. ದಟ್ ಮೀನ್ಸ್ ಅಣ್ಣಾಮಲೈ ಅವರು ಸತ್ಯ ಹೇಳೋದಕ್ಕೆ ಯಾವತ್ತೂ ಹಿಂಜರಿಕೆ ತೋರಿಸಿಲ್ಲ. ಆದರೆ ಈಗ ಚುನಾವಣೆ ಮುಗಿದ ನಂತರ ಅಣ್ಣಾಮಲೈ ಸಂಸದ ಆಗೋದು ಪಕ್ಕಾ ಅಂತ ಇಂಟರ್ನಲ್ ರಿಪೋರ್ಟ್ ಬಂದ ನಂತರ ಹೇಗಾದರೂ ಅಣ್ಣಾಮಲೈ ಅವರನ್ನು ಜೈಲಿಗಟ್ಟೋ ಸಂಚು ಶುರು ಆಗಿದೆ. ಅಣ್ಣಾದುರೈ ಮೀನಾಕ್ಷಿ ಟೆಂಪಲ್ನಲ್ಲಿ ಹಾಗೆ ಹೇಳಿರೋದಕ್ಕೆ ಸಾಕ್ಷಿನೇ ಇಲ್ಲ. ಇದು ಅಣ್ಣಾಮಲೈ ಅವರೇ ಹುಟ್ಟಿಸಿರೋ ಕಟ್ಟು ಕತೆ ಅಂತ ಪಿಯೂಷ್ ಮಾನೋಜ್ ಸೇಲಂ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು 5-6 ಸೆಕ್ಷನ್ ಅಡಿನಲ್ಲಿ FIR ರಿಜಿಸ್ಟರ್ ಮಾಡಿಸಿದ್ದಾರೆ. ಇದಕ್ಕೆ ಸ್ಟಾಲಿನ್ ಸರ್ಕಾರ ಕೂಡ ಬೆಂಬಲವಾಗಿ ನಿಂತಿದೆ. ಅಫ್ಕೋರ್ಸ್ ಅಣ್ಣಾಮಲೈ ಇಂಥ ಯಾವ ಬೆದರಿಕೆಗೂ ಜಗ್ಗೋ ಚಾನ್ಸೇ ಇಲ್ಲ. 2 ವರ್ಷ ಹಳೆಯ ಘಟನೆ ಹಿಡ್ಕೊಂಡು ನನ್ನ ಬಂಧಿಸೋದಕ್ಕೆ ಹೊರಟಿದ್ದೀರಿ, ಡ್ರಗ್ ಪೆಡ್ಲರ್ಗಳಿಗೆ ಸ್ಥಾನಮಾನ ಕೊಡ್ತೀರಿ, ಇದು DMKಯ ಅಸಲಿ ಸ್ವರೂಪ ಅಂತ ಗುಮ್ಮಿದ್ದಾರೆ ಅಣ್ಣಾಮಲೈ. ಅತ್ತ ತಮಿಳುನಾಡಿನ ರಾಜಭವನಕ್ಕೂ ಅಣ್ಣಾಮಲೈ ಅವರನ್ನು ಬಂಧಿಸೋದಕ್ಕೆ ಹೊರಟಿರೋ ಸಂಚಿನ ಬಗ್ಗೆ ಮಾಹಿತಿ ಇಲ್ಲ. ಟಿಪಿಕಲ್ ಸರ್ವಾಧಿಕಾರಿ ಧೋರಣೆಯನ್ನು ಶುರು ಮಾಡಿಕೊಂಡಿದೆ ಸ್ಟಾಲಿನ್ ಸರ್ಕಾರ ಅನ್ನೋದಂತೂ ಈ ಘಟನೆಯಿಂದ ಪಕ್ಕಾ ಆಗಿದೆ. ಅಣ್ಣಾಮಲೈ ಅವರನ್ನು ಬಂಧಿಸಬಹುದು, ಕೇಸ್ ಮೇಲೆ ಕೇಸ್ ಹಾಕಬಹುದು, ಆದರೆ ಅವರು ತಮಿಳುನಾಡಿನ ಶಕ್ತಿಯಾಗಿ ಬೆಳೆಯೋದನ್ನು ತಡೆಯೋದಕ್ಕೆ ಸ್ಟಾಲಿನ್ ಅಲ್ಲ, ಅವರ ಅಪ್ಪನೇ ಮತ್ತೆ ಹುಟ್ಟು ಬಂದರೂ ಅದು ಸಾಧ್ಯ ಇಲ್ಲ. ಈ ವಿಷಯ DMKಗೂ ಗೊತ್ತಾಗಿದೆ. ಅದಕ್ಕೆ ಈ ಹತಾಶೆಯ ಆಟಗಳು ಶುರು ಆಗಿವೆ. ಇದಕ್ಕೆಲ್ಲ ಉತ್ತರ ಜೂನ್ 4ನೇ ತಾರೀಕಿಗೆ ಸಿಗುತ್ತೆ. ಏನಂತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ TV ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.